ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಮಲ್ಸೀಮೆ ಸೈಡು ಎಷ್ಟು ಚೆನ್ನಾಗಿದೆ, ಅದ್ಭುತವಾದಂಥ ದೃಶ್ಯ ನೋಡ್ಬೋದು ನಾವು. ಎಲ್ಲೇ ಹೋಗಲಿ ಒಂದು ಸ್ವಲ್ಪ ಕಾಲುವೆಗಳ ಥರ ಮೇಲೆ ಬೆಟ್ಟದಿಂದ ನೀರು, ಅದೇ ಕಾಲುವೆ ಮಾಡಿಕೊಂಡು ನೀರು ಸುರಿತಾ ಇರುತ್ತೆ. ಆ ರೀತಿ ಜರಿಗಳನ್ನು ನಾವು ನೋಡೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಆ ಥರ ಪ್ಲೇಸನ್ನ ನಾವು ನಮ್ಮ ಜೀವನದಲ್ಲೂ ನೋಡಿರಲ್ಲ ಎಲ್ಲೂ. ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಹೂಗಳು ಅಷ್ಟೇ, ಫ್ಲವರು ತುಂಬ ಒಳ್ಳೊಳ್ಳೆ ಹೂಗಳು. ಎಲ್ಲೇ ನೋಡಿ ಆ ಥರ ಹೂಗಳು ನಾವು ಇಲ್ಲೆಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆಂದ ಹೂಗಳು ನೋಡಿ. ಹೂವು ನೀರು ಆ ಬೆಟ್ಟದಿಂದ ಸುರಿತಾ ಇದೆ, ಹಾಲು ಥರ ಸುರಿತಾ ಇದೆ. ಎಷ್ಟೋ ಲೀಟ್ರ್ ಹಾಲು ತಂದು ಸುರಿದಿದ್ದಾರೇನೋ, ಹಾಲು ಬರ್ತಾ ಇದೆ ಅನ್ನಂಗೆ. ಆ ನೀರು, ಹರಿಯೋ ನೀರು, ಮತ್ತು ಅದನ್ನು ಹೇಳೋಕ್ಕೆ, ವರ್ಣನೆ ಮಾಡೋಕ್ಕೆ ಆಗಲ್ಲ ಬಿಡಿ, ಅಷ್ಟು ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸರಿ ನಾವು ಕಣ್ಣಲ್ಲಿ ನೋಡಬೇಕು, ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಮಲ್ಸೀಮೆ ಸೈಡು. ಈ ಫ್ಲವರ್ಗಳು ಅಷ್ಟೇ ನೋಡಿ, ಎಂತೆಂಥ ಕಲರ್ ಕೇಳ್ತೀರಾ, ಬ್ಯೂಟಿಫುಲ್ ಕಲರು, ಒಂದಕ್ಕಿಂತ ಒಂದು ಅದ್ಭುತವಾದ ಕಲರ್ ಇರ್ತವೆ. ನೋಡ್ತಾ ಇದ್ದರೆ ನಿಂತ್ಕೊಂಡು ನೋಡ್ತಾನೆ ಇರಬೇಕು ಅನಿಸುತ್ತೆ. ಇಡೀ ದಿನ ನಾವು ನೀರು ಮತ್ತು ಫ್ಲವರು ಇಡೀ ದಿನ ನೋಡ್ತಾನೆ ಇರಬೇಕು ಅನಿಸುತ್ತೆ. ಏಕೆಂದರೆ ಅಷ್ಟು ಅದ್ಭುತವಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಊಟ ತಿಂಡಿ ಏನೂ ಬೇಕಾಗಿಲ್ಲ, ಬರೀ ಪ್ಲೇಸ್ ನೋಡ್ತಾನೇ ನಿಂತ್ಬಿಡ್ಬೇಕು ಅನಿಸುತ್ತೆ, ಅಷ್ಟು ಚೆಂದ ಇರ್ತವೆ. ಮತ್ತು ಈ ನೀರು ಹರಿಯುತ್ತೆ ನೋಡ್ರಿ, ಅಲ್ಲಿ ಮೇಲಿಂದ ಧುಮುಕಿ ಬರ್ತಾ ಇರುತ್ತೆ, ಅಷ್ಟು ಶಬ್ದ, ಆ ಶಬ್ದ ಕೇಳೋಕ್ಕೆ ಒಂದು ಚೆಂದ, ಎಂಥ ಚೆಂದ ಇರುತ್ತೆ ಅಂದರೆ ಆ ಶಬ್ದ ಕೇಳ್ತಾ ಇದ್ದರೆ ನಾವು ಅಲ್ಲೇ ಇದ್ದುಬಿಡೋಣ ಅಂತ ಆರಾಮಾಗಿ ನಿತ್ತಲ್ಲೇ ನಿದ್ದೆ ಮಾಡ್ಬೋದು, ಅಷ್ಟು ಚೆಂದ ಇರುತ್ತೆ. ಆ ಪ್ಲೇಸ್ಗಳು ಕೂಡ ನೋಡಿ, ಆ ಕಡೆ ಈ ಕಡೆ ಬಂಡೆ, ಮಧ್ಯದಲ್ಲಿ ಯಾವ ಥರ ಜರಿ ಹರಿತಾ ಇದೆ, ಅದು ಹಾಲು ಥರ ಹರಿತಾ ಇದೆ. ಅದನ್ನು ನೋಡೋದು ನೋಡಿ, ಏನು ವರ್ಣನೆ ಮಾಡಿ ಹೇಳೋದಕ್ಕಿಂತನೂ ನಾವು ಹೋಗಿ ಅಲ್ಲಿ ಡೈರೆಕ್ಟ್ ನೋಡಬೇಕು, ಅಷ್ಟು ಚೆಂದ ಇರುತ್ತೆ. ಆ ಥರ ದೃಶ್ಯಗಳು ನಮಗೆ ಇಲ್ಲೆಲ್ಲೂ ಸಿಗಲ್ಲ, ಅಲ್ಲಿ ಹೋದ್ರೇ ನಾವು ನೋಡೋದಕ್ಕಾಗೋದು. ಅಷ್ಟು ನೋಡಿ, ಅದು ಅಷ್ಟು ಪುಟ್ಟು ನೀರು ಹರಿದು ಎಷ್ಟು ದೊಡ್ಡ ಹೊಳೆಯಾಗಿ ಹರಿತಾ ಇದೆ ನೋಡಿ ಅಲ್ಲಿ. ಅಷ್ಟು ಆ ಬಂಡೆಗಳು, ಕಲ್ಲುಗಳು, ಮರಗಳು, ಆ ಗಿಡಗಳು, ಅದ್ರ ಮಧ್ಯೆ ಹೆಂಗೆ ಜುಳು ಅಂತ ಹರ್ಕೊಂಡು ಹೋಗ್ತಾ ಇರುತ್ತೆ. ಅದು ನೋಡೋಕ್ಕೆ ಒಂದು ಅದ್ಭುತ ಬಿಡಿ, ಎರಡು ಕಣ್ಣುಗಳಂತೂ ಸಾಲೋದೇ ಇಲ್ಲ, ಅಷ್ಟು ಅದ್ಭುತವಾಗಿರುತ್ತೆ ಆ ದೃಶ್ಯ ನೋಡೋದಕ್ಕೆ. ಆಮೇಲೆ ಅಲ್ಲಿ ಹಸಿರು ಯಾವ ಥರ ಬೆಳೆದಿರುತ್ತೆ ಅಂದರೆ, ಆ ಮಲ್ಟಿ ಅಂದರೆ ದೊಡ್ಡ ದೊಡ್ಡ ಮಲ್ಟಿಗಳು, ಆ ಮಲ್ಟಿಗಳಲ್ಲಿ ಹಸಿರು ಯಾವ ಥರ ಹುಲ್ಲು ಬೆಳೆದಿರುತ್ತೆ ಅಂದರೆ ಅದನ್ನು ನೋಡೋದಕ್ಕೆ ಒಂದು, ಆ ಸೊಬಗು ನೋಡೋಕ್ಕೆ ಚೆಂದ ಬಿಡಿ. ಇಲ್ಲಿ ಎಲ್ಲಿದೆ ಅದು, ಅಲ್ಲಿ ನೋಡಬೇಕು ನಾವು, ತುಂಬ ಚೆನ್ನಾಗಿರುತ್ತೆ. ಆ ಥರ ಪ್ಲೇಸಲ್ಲಿ ನಮಗೆ ಸಿಗೋದೇ ಅಪರೂಪ ನೋಡಿ. ಎಲ್ಲಿಂದ ಬರ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಪುಟಾಣಿ ನೀರು ಬಂದು ಇಷ್ಟು ದೊಡ್ಡ ಹೊಳೆಯಾಗ ಹರಿಯುತ್ತೆ ಅಂದರೆ ಅದೊಂಥರ ಅದ್ಭುತ ಅಲ್ವಾ, ತುಂಬ ಚೆನ್ನಾಗಿದೆ. ಆ ದೃಶ್ಯನ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ನನಗಂತೂ ತುಂಬಾ ಕುತೂಹಲ ಬಿಡಿ, ಅಷ್ಟು ಖುಷಿ ಅನಿಸುತ್ತೆ. ಈ ಥರ ದೃಶ್ಯಗಳು ನಮಗೆ ಸಿಗೋದೇ ಕಡಿಮೆ ಹೇಳಬೇಕು ಅಂದರೆ. ನಾವು ಯಾವಾಗಲೂ ಸಿಟಿ ಜೀವನದಲ್ಲಿ ಇಲ್ಲೇ ಇದ್ದು ಬಿಡ್ತೀವಿ, ಆ ಕಡೆ ಹೋಗಿ ನೋಡಲ್ಲ. ಹೋದ್ರಂತೂ ಬ್ಯೂಟಿಫುಲ್ ಪ್ಲೇಸ್ ಬಿಡಿ. ಬಟ್ ಅಯ್ಯಪ್ಪ, ಅದನ್ನು ನೋಡ್ತಾ ಇದ್ದರೆ ನಾವು ಮನೆಗೆ ಬರಬೇಕು ಅನಿಸೋದೇ ಇಲ್ಲ ಹೇಳ್ಬೇಕಂದ್ರೆ. ಇಡೀ ದಿನ ಅಲ್ಲೇ ಇದ್ದು ಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಆ ತೋಟಗಳು, ಮತ್ತು ಯಾವುದೇ ತೋಟ ಮಾಡಿರಲಿ ಅದೇನು ಸೊಬಗು, ಅದು ಏನು ಚೆಂದ ಅಂತೀರ, ಏನೇನಾದರೂ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಕಣ್ಣಿರೋವರೆಗೂ ಮನುಷ್ಯ ನೋಡಲೇಬೇಕು ಬಿಡಿ, ಇಷ್ಟು ಚೆಂದ ಇದೆ ಅಂದರೆ. ಅಷ್ಟು ಚೆಂದದ ಪರಿಸರನ ನಾವು ಇಲ್ಲೆಲ್ಲೂ ಸಿಗಲ್ಲ. ಆ್ಯಕ್ಚುಲಿ ನಾವು ಅಲ್ಲಿ ಮಲ್ಸೀಮೆ ಸೈಡ್ ಹೋದ್ರೇ ನೋಡೋಕ್ಕೆ ಆಗೋದು. ಸಕಲೇಶಪುರದಿಂದ ಆಚೆ ರೀಚ್ ಆದು ಅಂದ್ಕೊಂಡ್ರೆ ಎಲ್ಲೆಲ್ಲಿ ನೋಡಿದ್ರೂ ಅದ್ಭುತವಾದ ಪ್ಲೇಸೇ, ನೋಡ್ತಲೇ ಇರಬೇಕು ಅನ್ನೋ ಅಷ್ಟು ಒಳ್ಳೊಳ್ಳೆ ಪ್ಲೇಸ್ ಇರ್ತವೆ. ಆ ಹಸಿರು ಎರಡು ಕಣ್ಣು ಸಾಲಲ್ಲ. ದನಗಳು ಮೇಯೋ ರೀತಿ ನೋಡಿ, ಲೈನ್ ಹಿಡ್ಕೊಂಡು ಯಾವ ರೀತಿ ಮೇಯ್ಕೊಂಡು ಹೋಗ್ತಾ ಇರ್ತವೆ, ಅದನ್ನು ಕಾಯೋಕ್ಕೆ ಒಂದು ಮನುಷ್ಯ ಇರ್ತಾನೆ. ಆ ಮಲ್ಟಿಲಿ ನೋಡಿ, ಎಷ್ಟು ದೊಡ್ಡ ದೊಡ್ಡ ಮಲ್ಟಿಗಳು, ಆ ಮಲ್ಟಿಲಿ ಆ ಥರ ಆ ದೃಶ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಹಸ್ರಿಗೆ ಅಲ್ಲಿ ಅವ್ರು ತಿರುಗಾಡೋದಕ್ಕೆ ಆಗಲಿ, ರೋಡು, ಮತ್ತು ಆ ದನಗಳು ಲೈನ್ ಇಟ್ಕೊಂಡು ಹೋಗೋದು, ಮೇಯ್ಕೊಂಡು ಹೋಗೋದು, ಅದನ್ನೆಲ್ಲ ಎಷ್ಟು ಅದ್ಭುತವಾಗಿದೆ ಅಲ್ಲ. ಈ ಥರ ಪರಿಸರ ನಾವು ಇಲ್ಲೆಲ್ಲಿ ಕಾಣುತ್ತೆ, ನಾವು ನೋಡ್ತೀವ, ಲೈಫಲ್ಲಿ ನೋಡಲ್ಲ. ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ನೋಡೋಕ್ಕೆ ಸಾಧ್ಯನೇ ಇರಲ್ಲ ನಮಗೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ
ಒಂದು ಸಲ ಹೋಗಿ ನೋಡಬೇಕಲ್ಲೆಲ್ಲ. ಮತ್ತು ಶೂಟಿಂಗ್ ಪಾಯಿಂಟ್ಗಳು ಏನೇನೋ ಇದ್ದಾವೆ ಆ ಕಡೆ ಎಲ್ಲ. ತುಂಬ ಬಿಸ್ಲೆ ಘಾಟು ಆ ಥರ ಏನೇನೋ ಪ್ಲೇಸ್ಗಳಿದ್ದಾವೆ, ಹೇಳೋಕ್ಕೆ ಹೆಸ್ರುಗಳು ಬೇಜಾನಿದ್ದಾವೆ. ಅಲ್ಲಿಗೆ ಹೋಗಬೇಕು, ಹೋಗಿ ಅದ್ಭುತವಾಗಿ ಇವಾಗೇನು ನೆಟ್ಟಲ್ಲಿ ಹೊಡೆದ್ಬಿಟ್ರೆ ಪ್ರತಿಯೊಂದು ಪ್ಲೇಸು ಬಂದುಬಿಡುತ್ತೆ. ಬಂದಾಗ ನಾವು ಅದನ್ನು ಉಪಯೋಗ ಪಡಿಸ್ಕೋಬೇಕು. ನಮಗೆ ಟೈಮ್ ಇದ್ದರೆ ಹೋಗಿ ನೋಡ್ಕೊಬರ್ಬೇಕು. ಈ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.